ಬೆಳಗಿನ ಜಾವನ ಎಬ್ಬಿಸ್ಕೊಂಡು ನಮ್ಮ ಅಣ್ಣ ಕೋಳಿ ಕಟ್ ಮಾಡಿಸ್ಕೊಂಬರೋಣ ಅಂತ ಸೀದಾ ದೊಡ್ಡದ ಮನೆ ಕರ್ಕೊಂಡು ಹೋದ್ರು. ನಾವು ಹೋದ್ರೆ ಇನ್ನ ಅಲ್ಲಿ ಕೋಳಿ ಅಂಗಡಿನೇ ಓಪನ್ ಆಗಿರಲಿಲ್ಲ. ಆಮೇಲೆ ಬಿಲಾಲ್ ಅಣ್ಣಂಗೆ ನಾವೇ ಕಾಲ್ ಮಾಡಿ ಅಣ್ಣ ಕೋಳಿ ತಗೊಂಬಂದಿದ್ವಿ ಬನ್ನಿ ಅಂತ ಕಾಲ್ ಮಾಡಿದ್ವಿ. ಅಷ್ಟಲ್ಲೇ ಅಣ್ಣ ಬಂದು ಅಂಗಡಿ ಓಪನ್ ಮಾಡಿ ನಾವು ಕೊಟ್ರ ಕೋಳಿ ಎಲ್ಲ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನ್ ಕುತ್ಕೊಂಡು ತೂಗುಡಿಸ್ತಾ ಇದ್ದೆ. ನಾನ್ ತೂಗುಡಿಸೋ ಅಷ್ಟರಲ್ಲಿ ಅವರೆಲ್ಲ ಕೋಳಿ ಕಟ್ ಮಾಡಿ ಹಾಕಿದ್ರು. ಇನ್ನೂ ಸ್ವಲ್ಪ ಕೋಳಿ ಬಾಕಿ ಇತ್ತು. ಅಷ್ಟ್ರಲ್ಲಿ ಬೆಳಕಾಗೋಯ್ತು. ಬೆಳಕಾದ್ಮೇಲೆ ಅಣ್ಣ ಟೀ ಕುಡಿತೀರಾ ಅಂತ ಟೀ ತರಿಸ್ಕೊಟ್ರು. ಅಷ್ಟ್ರಲ್ಲಿ ನಮ್ಮ ಅಣ್ಣ ಮನೆಗೆ ಹೋಗಿ ಕಾರ್ ಎತ್ಕೊಂಡ್ ಬಂದ್ರು. ಕಾರ್ ಎತ್ಕೊಂಡ್ ಬಂದ್ಮೇಲೆ ಕಟ್ ಮಾಡಿರೋ ಚಿಕನ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದ್ಮೇಲೆ ನಮ್ಗೆ ಆಲ್ರೆಡಿ ಇನ್ನೊಂದು ಕೆಲಸ ಕಾಯ್ಕೊಂಡಿತ್ತು. ಆ ಇನ್ನೊಂದು ಕೆಲಸ ಏನಂದ್ರೆ ಕಟ್ ಮಾಡಿರೋ ಕುರಿ ತಲೆನ ಕ್ಲೀನ್ ಮಾಡಿಸ್ಕೊಂಡ್ ಬನ್ನಿ ಅಂತ ಶಿರಾಗ್ ಕಳ್ಸಿದ್ರು. ಶಿರಾಗ್ ಹೋಗೋ ಮಧ್ಯದಲ್ಲಿ ನಮ್ ಚೂಪಿ ನಾನು ಬರ್ತೀನಿ ಅಂತ ಹಿಂದೆ ಬಿದ್ದ. ಅವನಿಗೆ ಬಾಯ್ ಮಾಡಿ ಅಲ್ಲಿಂದ ಸೀದಾ ಶಿರಾಗ್ ಬಂದು ಅಲ್ಲಿ ಕುರಿ ತಲೆ ಕ್ಲೀನ್ ಮಾಡಕ್ಕೆ ಅಂತ ಕೊಟ್ವಿ. ಕೊಟ್ಟಿದ್ದಾದ್ಮೇಲೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾ ಇತ್ತು. ಅದಕ್ಕೆ ನಮ್ಮ ಅಣ್ಣ ಬಾ ತಿಂಡಿ ತಿನ್ಕೊಂಬರೋಣ ಅಂತ ಅಲ್ಲಿಂದ ಶ್ರೀರಂಗ ಹೋಟೆಲ್ಗೆ ಕರ್ಕೊಂಡೋಯ್ತು. ಅಲ್ಲೋಗಿ ಇಡ್ಲಿ ಚಿತ್ರಾನ್ನ ತಿನ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಇವ್ರು ಆಲ್ರೆಡಿ ಕುರಿ ತಲೆನ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ರು. ಅದನ್ನ ಎತ್ಕೊಂಡು ಸೀದಾ ಮನೆಗೆ ಬರೋ ಅಷ್ಟರಲ್ಲಿ ಇಲ್ಲಿ ಕುರಿ ಸಾರು, ಮೇಕೆ ಸಾರು, ಚಿಕನ್ ಸಾರು ರೆಡಿ ಆಗಿತ್ತು. ಅದನ್ನ ಟೇಸ್ಟ್ ನೋಡಿ ಹೋಗಿ ನಾನು ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಹಿಂಗ್ ಕಾಣ್ತಾ ಇದ್ದೆ. ನಾನ್ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಇವರೆಲ್ಲರೂ ಆಲ್ರೆಡಿ ಮುದ್ದೆ ಕಟ್ತಾ ಇದ್ರು. ಬಂದು ಮುದ್ದೆ ಕಟ್ಟೋದ್ ನೋಡ್ಕೊಂಡು ನಿಂತ್ಕೊಂಡೆ. ಮುದ್ದೆ ಎಲ್ಲ ಕಟ್ಟಿದಾದ್ಮೇಲೆ ಬಂದಿರೋ ಜನಕ್ಕೆ ಊಟ ಹಾಕ್ಬೇಕಿತ್ತು. ಅಷ್ಟರ ಆಲ್ರೆಡಿ ಜನ ಬಂದಿದ್ರು. ಬಂದಿರೋ ಜನಕ್ಕೆಲ್ಲ ಊಟ ಬಡಿಸಿದ್ದಾದ್ಮೇಲೆ ಒಂದ್ ಪಂಕ್ತಿ ಮುಗ್ಯೋ ಅಷ್ಟರಲ್ಲಿ ಮಳೆ ಎಂಟ್ರಿ ಕೊಟ್ಟ. ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆ ಬಂದಿದ್ದಕ್ಕೆ ಶಾಮಿಯಾನ ಸೋರ್ತಿತ್ತಂತ ಮನೆ ಮುಂದೆನೆ ಎಲ್ರಿಗೂ ಟೇಬಲ್ ಹಾಕಿ ಊಟ ಹಾಕಿದ್ರು. ಇಷ್ಟೇ ಇವತ್ತಿಗೆ ನಾನ್ ಮಾಡಿದೆಲ್ಲ ಇಷ್ಟ. ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದ ಕಾರಣ ವಿಡಿಯೋನ ನೀಟಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ನೀವು ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.